ಪೀಟರ್, ಒಂದು ಮಾತ್ ನೆನ್ಪಿಟ್ಕೋ. ನಿನಗೋಸ್ಕರ ಅಲ್ದಿದ್ರು ನನಗೋಸ್ಕರ ನಿನ್ನ ಪ್ರಾಣ ತುಂಬಾನೇ ಮುಖ್ಯ. ಎಲ್ಲರೂ ಈ ಕಸಿನನ್ನ ಖಾಲಿ ಮಾಡಿ, ಇಲ್ಲಾಂದ್ರೆ ಹೆಣಗಳ ರಾಶಿ ಬಿದ್ದಿರುತ್ತೆ. ಹೋಗಿ ಇಲ್ಲಿಂದ. ಎನಿವೆ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಹೋಗಿ ಹೋಗಿ ಹೊರಡೆ. ನಿನಗೆಷ್ಟು ಧೈರ್ಯ ನನ್ನ ಕೆಸಿನ ಒಳಗೆ ಕಾಲಿಡೋದಕ್ಕೆ? ಗೋನ್ ಫ್ಯಾಮಿಲಿ ಜೊತೆ ಜಗಳನ? ಇಲ್ಲ ಮೇಡಮ್, ನಾನ್ ಮಾಡಲ್ಲ. ನಾನಂತೂ ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ದಕ್ಕೆ ಡ್ಯೂಟಿ ಮಾಡ್ತಿದ್ಯಾ? ಯಾರಿಗಿಷ್ಟು ಧೈರ್ಯ ಬಂದಿದೆ? ಇದನ್ನ ಮಾಡಿದ್ ನಾನು, ನಾತಾಶಾ ಬೇಬಿ. ಬಿಗ್ ಡ್ಯಾಡಿ, ನಿನ್ ಕಸಿನೂ ಚೆನ್ನಾಗಿ ಕಾಣಿಸ್ತಿದೆ, ಲೈಟಿಂದ ಹೊಳಿತಾ ಇದೆ, ದಂಧೆ ಚೆನ್ನಾಗಿ ನಡೀತಿದೆ ಅನ್ಸುತ್ತೆ. ನೀನು ಅಷ್ಟೇ ಸಖತ್ತಾಗಿ ಕಾಣ್ತಿದ್ಯಾ. ಯಾವ ಕ್ರೀಮ್ ಹಚ್ತೀಯಾ? ದೂರ ನಿಂತ್ಕೋ. ನೀನೇ ಹತ್ರ ಬರಕ್ ಹೇಳಿ ಈಗ ದೂರ ಹೋಗಕ್ ಹೇಳ್ತಿದ್ಯಾ? ಮರಿಬೇಡ, ಗೋನ್ಸ್ ಫ್ಯಾಮಿಲಿಯ ವಾರಸ್ದಾರಳು ನಾನು. ನನ್ ಜೊತೆ ತಲಹರಟೆ ಮಾಡಿದ್ರೆ ಅನುಭವಿಸ್ತೀಯ. ನನಗೆ ವೇಟ್ ಲಿಫ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಬೈ ದ ವೇ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅವ್ರು ನಿನ್ನ ಆಚೆ ಹಾಕ್ಬಿಟ್ಟಿದಾರಂತೆ. ನಿನ್ನ ಅಜ್ಜನ ಜೊತೆ ಮಾತಾಡಿದ್ದೆ, ವಿಕ್ಟರ್ ಘೋಷ್. ಅವ್ರು ಹೇಳ್ತಾ ಇದ್ರು ನಿನ್ ಜೊತೆ ನಾನು ಏನೇ ಮಾಡಿದ್ರು ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಒಂದ್ ಗೇಮ್ ಮಾಡ್ಬೇಕು. ಯಾರಿಗೆ ನಂಬರ್ ಜಾಸ್ತಿ ಬರುತ್ತೋ ಅವರೇ ಗೆದ್ದ ಹಾಗೆ. ನಾನೇನಾದ್ರೂ ಸೋತ್ರೆ ನನ್ನ ಕೈ ಕತ್ತರಿಸ್ಕೊಡ್ತೀನಿ. ಒಂದ್ ವೇಳೆ ಗೆದ್ರೆ ನಾನ್ ನಿನ್ ಪ್ರಾಣ ತೆಗೆದು ಬಿಡ್ತೀನಿ. ನೀನು ಡೀಲರ್ನ ಅಡ ಇಡೋದಕ್ಕಾಗೋದಿಲ್ಲ. ನಾನು ಯಾರನ್ನು ಬೇಕಾದ್ರೂ ಅಡ ಇಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಅಪ್ಪನ್ನು ಬಿಡ್ಲಿಲ್ಲ ನಾನು, ಗೊತ್ತಾ? ಯಾವ ಕೆಸಿನೋ ಓನರ್ ನೀನು? ಅಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಒಬ್ಬ ಜೂಜಾಡೋನು ಏನ್ ಬೇಕಾದ್ರೂ ಅಡ ಇಡ್ತಾನೆ ಅಂತ. ಗೇಮ್ನ ಡೈಸಿಂದ ಆಡೋಣ. ಡೈಸ್ ಡೈಸ್. ನೀನ್ ಸರದಿ ಆಡು, ಬೇಗ ಬೇಗ ಆಡು. ಓ, ನೀನ್ ಗೆದ್ಬಿಟ್ಟೆ ಅಲ್ವಾ? ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ನೀನು. ನೀನ್ ನನ್ನ ಕೈನ ಗೆಲ್ಬೋದಾಗಿತ್ತಿವತ್ತು, ಆದ್ರೆ ಹೆದರ್ಕೊಂಡ್ಬಿಟ್ಟೆ. ಹೆದರ್ಕೊಳ್ಳೋರು ಸತ್ ಹಾಗೆ, ಅರ್ಥ ಆಯ್ತಾ? ಹೋಗ್ ಕೂತ್ಕೋ. ಐ ಸೆಡ್ ಸಿಟ್. ಓ, ನಿಂಗೆ ತುಂಬಾ ಡೇರ್ ಇದೆ ಅಲ್ವಾ? ನಿನ್ ತಾತನು ನನಗೆ ಸಲೈಟ್ ಹೊಡಿತಿದ್ರು, ಆದ್ರೆ ನೀನು ನನಗೆ ಮರ್ಯಾದೆನ ಕೊಡಲ್ಲ ಅಲ್ವಾ? ನಿನ್ ಕಸೆನೂ ನಾನು ಮುಚ್ತೀನಿ ಬೇಬಿ. ಹೋಗು ಇಲ್ಲಿಂದ. ಹೋಗ್ತೀನಿ, ನಿನ್ ಕಸಿನೋ ಕ್ಲೋಸ್ ಮಾಡಿದ್ಮೇಲೆ. ಸರಿ, ಇವಾಗ ಹೇಳೋ, ಅವನಿಲ್ಲಿ. ನನ್ನ ಮೀಟ್ ಆಗ್ಬೇಕು ಅಂತ ಕಾಯ್ತಿದ್ನಲ್ಲ, ಅವನು ಇಲ್ಲಿ. ಇಲ್ಲಿದ್ದೀನಿ ನಾನು. ಬಿಗ್ ಡ್ಯಾಡಿ ಹೇಳಿದಕ್ಕೆ ಆರೇ ಜೀವ ಇರೋ ವ್ಯಕ್ತಿನ ಮನೆಯಿಂದ ಆಚೆ ಬಿಸಾಕಿದ್ದೆ ನಾನು. ನನ್ನ ಜೊತೆ ಆಡ್ಬೇಕು ಅಂದ್ರೆ ಸರಿಯಾಗಿ ಬೆಲೆ ಕಟ್ಟು. 1 ಕೋಟಿ ಜೊತೆ ನಿನ್ ಪ್ರಾಣ ಅಷ್ಟು ಸಾಕು. ಪೀಟರ್ ಅಣ್ಣ, ಇಷ್ಟು ಬೇಗ 30 ಲಕ್ಷ ನೀವು ಎಲ್ಲಿಂದ ತರ್ತೀರಾ? ಈಗೇನ್ ಮಾಡೋಣ? 30 ಲಕ್ಷ ಅರೇಂಜ್ ಮಾಡೋ ಯೋಗ್ಯತೆ ಇಲ್ಲ. ನನ್ನ ಜೊತೆ ಆಟ ಆಡೋದಕ್ಕೆ ಬಂದ್ಬಿಟ್ಟ. ಬೇಕು ಅಂದ್ರೆ ನಿನಗೆ ಲೋನ್ ಅರೇಂಜ್ ಮಾಡ್ತೀನಿ ನಾನು. ಅದರ ಅವಶ್ಯಕತೆ ಖಂಡಿತ ಇಲ್ಲ.
50 lakhs ತಗೊಂಡ್ ಬಂದಿದ್ದೀನಿ ನನ್ ಜೊತೆ. ಇನ್ನೂ ಬೇಕು ಅಂದ್ರೆ ಸಿಗುತ್ತೆ. ಇಲ್ಲಿವರೆಗೂ ಹೀರೋಯಿನ್ನ ಕಾಪಾಡೋದ್ ನೋಡಿದ್ದೀನಿ, ಆದ್ರೆ ಮೊದಲನೇ ಸಲ ಹೀರೋನ್ ಕಾಪಾಡೋದ್ ನೋಡ್ತಾ ಇದ್ದೀನಿ. ವಾವ್, ಇದು ನೋಡಿ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಬೇಬಿ. ಕಣ್ಣೀರನ್ನ ಒರೆಸ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ಕೋ ಬಿಗ್ ಡ್ಯಾಡಿ. ಇವತ್ತು ನಿನ್ನ ಕಣ್ಣಲ್ಲಿ ರಕ್ತ ಸುರಿಯತ್ತೆ. ತುಂಬಾ ಖುಷಿ ಆಗ್ಬಿಡ್ತು ನೋಡು. ಸರಿ, ಓಕೆ, ಇದೇ ಖುಷಿಗೆ 1 ಕೋಟಿ ಮತ್ ನನ್ನ ಪ್ರಾಣನ ಅಡ ಇಡ್ತಾ ಇದ್ದೀನಿ. ನಿನ್ ಜೀವ ಏನ್ ಕೊಡ್ಬೇಕಾಗಿಲ್ಲ, ಪೊಲೀಸರಿಗೆ ಸರೆಂಡರ್ ಆಗು. ಏನೋ ಬೊಗಳ್ತಾ ಇದೆಯಾ ನೀನು? ಇಲ್ಲೀಗಲ್ ಕಸಿನೋ ನಡೆಸ್ತಿದ್ಯಾ, ಗ್ಯಾಮ್ಲಿಂಗ್ ಆಡಿಸ್ತಿದ್ಯಾ, ಮತ್ತೆ ಮೋಸದಿಂದ ಜನರನ್ನ ಪೈಸೆಗೂ ಸಾಯೋ ರೀತಿ ನೀನ್ ಮಾಡ್ತಿದ್ಯಾ. ಅದ್ರಲ್ಲಿ ಅವ್ರು ಉಳ್ಕೊಂಡ್ರೆ ನೀನೇ ಅವ್ರ ಕತ್ತಿಡ್ದು ಸಾಯಿಸ್ತೀಯಾ. ಸರಿಯಾಗಿ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ಯಾ ನೀನು? ನಿನಗೋಸ್ಕರ ಒಂದು ಹಾಡು ಹುಡುಕಿದ್ದೀನಿ, ನಿನಗ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ಕೇಳಿಸ್ಕೊಳ್ತೀಯಾ? ಈಗಂತೂ ಜೈಲ್ಗೆ ಹೋಗ್ಲೇಬೇಕು, ಜೈಲಿನ ಮುದ್ದೆ ಮುರಿಲೇಬೇಕು, ಜೈಲಲ್ಲಿ ನೀರು ಕುಡಿಲೇಬೇಕು. ಹಾಡ್ ಹೇಳೋದ್ರಿಂದ ಏನೂ ಆಗಲ್ಲ, ಸಾಕ್ಷಿ ಬೇಕು, ಸಾಕ್ಷಿ. ನಾನ್ ನಿನ್ ಪೂರ್ತಿ ಹಿಸ್ಟ್ರಿನೇ ತಂದಿದ್ದೀನಿ, ಅದು ನಿನ್ನ ಆಫೀಸಿಂದ. ಒಳಗೇನಾಗತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲಿಗ್ ಹೋಗತ್ತೆ, ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ಒಂದಲ್ಲ ಒಂದಿನ ನಿನ್ ಪಾರ್ಟ್ನರ್ಸ್ನ ತಗ್ಲಾಕ್ಸಕ್ಕೆ ಈ ಫೈಲ್ ತಯಾರಿ ಮಾಡಿದ್ದಲ್ಲ, ಇದೇ ನಿನ್ ಕುತ್ತಿಗೆಗೆ ಉರುಳಾಗುತ್ತೆ. ಈ ಫೈಲ್ಸ್ನ ನಾನು ನನ್ನ ಲಾಕರಲ್ಲಿ ಇಟ್ಟಿದ್ದೆ. ಆ ಲೂಸರ್ನ ಏನ್ ಕೇಳ್ತಿದ್ಯಾ? ನಾನ್ ಹೇಳ್ತೀನಿ, ಪ್ರಪಂಚದ ಯಾವ್ದೇ ಬೀಗ ಇರ್ಲಿ, ಜೂಲಿ ಅದನ್ನ ತೆಗಿತಾಳೆ. ಹಾ, ಬ್ಲ್ಯಾಕ್ ಮೇಲಾ? ಐ ಲೈಕ್ ಇಟ್. ಈಗ ಬ್ಲ್ಯಾಕ್ ಮೇಲರ್ ಜೊತೆ ಬ್ಲ್ಯಾಕ್ ಜಾಕ್ ಆಡೋಣ. ಮೈಕಲ್ ಜಡ್ಜ್ ಹಾಗೆ ಡೀಲರ್ ಕೂಡ. ನಿಂಗೆ ಓಕೆನಾ? ಈ ಗೇಮಲ್ಲಿ ಚೀಟಿಂಗ್ ಮಾಡ್ಬೋದು, ಆದರೆ ಸಿಕ್ಕಾಕೋಬಾರದಷ್ಟೇ. ಚೀಟಿಂಗ್ ಮಾಡ್ದ ಸಿಕ್ಕಾಕೊಂಡ್ರೆ ಅವನ ಆಟ ಮುಗೀತು. ಚೀಟರ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡದೆ ಹೋದ್ರೆ ಸೋಲು ಡಬಲ್ ಆಗುತ್ತೆ. ಈಗ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅಂದ್ರೆ ಆಟ ಶುರು ಮಾಡೋಣ. ದೇವ್ರು ನೆನ್ಪಿಸ್ಕೋ, ಅಥವಾ ಫೋಟೋ ಇಟ್ಕೊಂಡು ಸುತ್ತಾಡ್ತಿದ್ಯಲ್ಲ ಅವನ್ನ ನೆನ್ಪಿಸ್ಕೋ. ಸಾಕು, ಸ್ವಲ್ಪ ತಡ್ಕೋ. ನೀನು ಅದೇ ವ್ಯಕ್ತಿ ನೆನ್ಪು ಮಾಡ್ಕೊಳ್ತೀಯ. 10 ಲಕ್ಷದ ಲಿಮಿಟ್ನಲ್ಲಿ ಆಟ ಶುರು ಮಾಡ್ತೀವಿ. ನನ್ ಟೋಟಲ್ ಇವಾಗ 9 ಆಗಿದೆ. ನಾನ್ ಸ್ಪ್ಲಿಟ್ ಮಾಡಬೇಕು. ಬ್ಲ್ಯಾಕ್ ಜಾಕಲ್ ಬ್ಲೈಂಡಾ? ನನ್ 3 ಲಕ್ಷ ಬೆಟ್ಟು. ಪೀಟರ್, ಒಂದ್ಸಲ ಕಾರ್ಡ್ಸ್ ಆದ್ರೂ ನೋಡು. ನಾನು ಸ್ಪ್ಲಿಟ್ ಮಾಡ್ತೀನಿ. 7 ಲಕ್ಷ ಹಾಕ್ತಾ ಇದ್ದೀನಿ. ಗೇಮಿಂದ ಇಷ್ಟೊಂದು ಮಜಾ ಬರ್ತಿದ್ರೆ ಇನ್ನೊಂದು ರಿಸ್ಕ್ ತಗೊಳ್ತೀಯಾ? ಹಿಟ್ ಮಾಡ್ತೀಯಾ? ಒಂದೊಂದು ಕಾರ್ಡ್ ಮತ್ತೆ. ನನ್ನ ಹತ್ರ ಟೋಟಲ್ 14 ಇದೆ. 7 ಅಥವಾ 7ಕ್ಕಿಂತ ಕಡಿಮೆ ಬಂದ್ರೆ ಹತ್ತತ್ರ 21 ಆಗ್ಬಿಡುತ್ತೆ. ಈ ನನ್ನ ಮಗ ಸೇಡ್ ತಿರ್ಸ್ಕೊಳಕ್ ಹೋಗಿ ಮೂರ್ಖ ಆಗ್ತಿದ್ದಾನೆ. ಈ ನಿನ್ ಓವರ್ ಕಾನ್ಫಿಡೆನ್ಸ್ ಇಂದಾನೇ ನೀನ್ ಮುಳುಗೋಗ್ಬಿಡ್ತೀಯ. ಹಿಟ್. ಕಾರ್ಡ್ಸ್ ನ ನೋಡ್ದೇನೆ ಪೀಟರ್ 5th ಕಾರ್ಡ್ ತಗೋತಿದ್ದಾನೆ. ಇದು ತುಂಬಾ ರಿಸ್ಕ್. ನನ್ನ ಹತ್ರ ಇರೋ ಟೋಟಲ್ ಕಾರ್ಡ್ಸ್ 20. ಇನ್ನು ಇವನ್ ಕಾರ್ಡ್ಸ್ನ ನೋಡೇ ಇಲ್ಲ. ಸಿಕ್ಕಾಕೊಂಡ. ಸೋಲು ಅನ್ನೋ ಭಯ ಜನರ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ನಿನ್ ಸೋಲು ಪಕ್ಕ. ನಾನು ಎಲ್ಲದನ್ನು ಆಡ ಇರ್ತಾ ಇದ್ದೀನಿ. ನಾನು ಇರೋ ಅಷ್ಟನ್ನು ಆಡ ಇಡ್ತಾ ಇದ್ದೀನಿ. ಬ್ಲ್ಯಾಕ್ ಜಾಕಲ್ಲಿ ಇಲ್ಲಿವರೆಗೂ ನಾನು 5 ಕಾರ್ಡ್ನ ನೋಡೇ ಇಲ್ಲ, ಅದು ಕೂಡ ಬ್ಲೈಂಡ್. ನಿಜವಾಗ್ಲೂ ನಿನಗೆ ತಲೆ ಕೆಟ್ಟು ಹೋಗಿದೆ. ಇವತ್ತು ನಿನ್ ಒಂದೊಂದು ಪಾಪದ್ದು ಲೆಕ್ಕ ಸಿಗತ್ತೆ. ಇನ್ನೊಂದು ಪಾಪ ಮಾಡೋದು ಬಾಕಿ ಇದೆ. ನಿನ್ನ ತುಂಡಾಗಿ ನಾನು ಕತ್ತರಿಸ್ಬೇಕು. ಅದನ್ನ ನಿನ್ ಕಡೆಯವರು ತುಂಬಾ ದಿನ ತಿಂತಾ ಇರ್ಲಿ ಅಂತ. ಕನ್ಸ್ ಕಾಣೋದು ಒಳ್ಳೆ ವಿಷಯ, ಆದ್ರೆ ಹುಚ್ಚಿನ ತರ ಬಡಬಡ ಅಂತ ಮಾತಾಡ್ತಿದ್ರೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಲೆಟ್ಸ್ ಶೋ.
5 4 3 2 6 20 ಯೋರ್ ಟೈಮ್. ಇದನ್ನ ಎಷ್ಟು ಅಂತ ಎಣಿಸ್ತೀಯ ನೀನು? 11. 2 ಕಾರ್ಡ್ ಸೇರಿಸಿದ್ರು 16 ಆಯ್ತು ಕಣ. ಬಾಸ್, ಇದು ಟೈ ಆಗೋಯ್ತು. ಟೈ ಆಗಿಲ್ಲ, ಇನ್ನೊಂದು ಕಾರ್ಡ್ ಬಾಕಿ ಇದೆ. 21 ಮೇಲಾಯ್ತು ಅಂದ್ರೆ ಇವನ್ ಸೋತ್ ಹಾಗೆ. ನನ್ನ ಯಾರು ಸೋಲ್ಸಕ್ಕಾಗಲ್ಲ, ಯಾರು. ನಿನಗೆ ಗೊತ್ತಿದ್ಯಾ ಈ ಗೇಮಲ್ಲಿ ನನಗೆ ತುಂಬ ಏನು ಇಷ್ಟ ಆಗುತ್ತೆ ಅಂತ? ಯಾರನ್ನಾದ್ರೂ ಆಕಾಶಕ್ಕೆ ಹೇರಿಸ್ಬಿಟ್ಟು ಭೂಮಿಗೆ ಧಡಾರ್ ಅಂತ ಬೀಳ್ಸೋದು. ನಾನು ಹೇಳ್ತಿರೋ ಪ್ರಕಾರ ಏಸ್ ವ್ಯಾಲ್ಯೂ 1. Yes! Yes! ನನ್ ಸೋಲಕ್ ಸಾಧ್ಯನೇ ಇಲ್ಲ. ಐ ಕ್ಯಾನಾಟ್ ಲೂಸ್. ಏ ಬಿಗ್ ಡ್ಯಾಡಿ, ಗೆಲ್ಲೋದು ಸೋಲೋದು ನಿನ್ ಕೈಲಿರುತ್ತಾ? ನಿನಗ್ ಗೊತ್ತಿದ್ಯಾ ಇವನ್ ಯಾರಂತ? ಗೇಮ್ ಚೇಂಜರ್. ಈ ಟ್ರಿಕ್ನ ಕಲ್ತ್ಕೋ. ಯಾರ ಹತ್ರನೂ ಸೋಲಲ್ಲ, ನನ್ನ ಹತ್ರನೂ ಸಹ. ಆಟ ಆಡೋದನ್ನ ಬಿಟ್ಬಿಡು. ಜೂಜಾಡೋ ನೀನು ನನಗೆ ಹೇಳ್ತಾ ಇದ್ಯಾ? ನನ್ ಗುರಿ ಸೋಲು ಗೆಲುವು ಅಲ್ಲ, ನಿನ್ನ ಈ ಗ್ಯಾಮ್ಲಿಂಗ್ ದುನಿಯಾನ ಸರ್ವನಾಶ ಮಾಡಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಇವ್ರನ್ನ ಸಾಯಿಸೋದಕ್ಕೆ ಆರ್ಡರ್ ಯಾಕೆ ಕೊಟ್ಟೆ? ನಂಗೆ ಇವನ್ ಯಾರು ಅಂತಾನೆ ಗೊತ್ತಿಲ್ಲ. ಸುಳ್ಳು ಹೇಳೋದ್ ನಿಲ್ಸೋ. ಡೇವಿಡ್ ನನ್ನ ಹತ್ರ ಎಲ್ಲ ಹೇಳಿದಾನೆ. ನಾನು ಆರ್ಡರ್ ಕೊಟ್ಟಿದ್ದೆ, ಆದ್ರೆ ಅದು ನನ್ನ ಡೈರೆಕ್ಟ್ ಆರ್ಡರ್ ಆಗಿರ್ಲಿಲ್ಲ. ನನಗೂ ಒಂದು ಆರ್ಡರ್ ಬಂದಿತ್ತು, ನಾನು ಅದನ್ನ ಫಾಲೋ ಮಾಡ್ತಿದ್ದೆ ಅಷ್ಟೇ. ನಿನಗೆ ಆರ್ಡರ್ ಬಂದಿತ್ತಾ? ಯಾರು? ನೀನು ಇವನಿಗೆ ಹೇಳಿಲ್ವಾ? ಹೇಗ್ ಹೇಳ್ತೀಯ ಹೇಳು? ಹೇಳಿದಿದ್ರೆ ಇವನ್ ಜೊತೆ ಹೇಗ್ ತಾನೇ ಇರಕ್ಕಾಗ್ತಿತ್ತು? ಹೇ ಬಿಗ್ ಡ್ಯಾಡಿ, ನಿನ್ ಲಿಮಿಟಲ್ಲಿ ನೀನಿರು. ನಿಂಗೆ ನಿಜ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಕೇಳಿಸ್ಕೊ. ನನಗೆ ಆರ್ಡರ್ ಕೊಟ್ಟಿರೋದು ಸೀನಿಯರ್ ಘೋಷ್. ನಮ್ ತಾತನ? ಪೀಟರ್, ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ನೀನ್ ನಂಬೇಡ. ನಾನು ಹೇಳ್ತಿರೋದು ನಿಜ. ನೀನ್ ಜಡ್ಜ್ ಅಲ್ವಾ? ಬೇಗ ರಿಸಲ್ಟ್ ಅನೌನ್ಸ್ ಮಾಡು, ನಾವು ಹೋಗ್ಬೇಕು. ಮಿಸ್ಟರ್ ಪೀಟರ್ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ಯಾರೋ ನಿನಗೆ ಜಡ್ಜ್ ಮಾಡಿದ್ದು? ನೀವೇನೆ. ರೂಲ್ಸ್ನ ಸರಿಯಾಗಿ ಫಾಲೋ ಮಾಡು. ಯಾಕಂದ್ರೆ ಪೀಟರ್ ಇಸ್ ಅ ಚೀಟರ್. ಸೋತು ನಿನ್ನ ತಲೆ ನಿಜವಾಗ್ಲೂ ಕೆಟ್ಟ ಹೋಗಿದೆ ಅನ್ಸತ್ತೆ. ಪೀಟರ್ ಈಸ್ ಕ್ಲಿಯರ್ಲಿ ವಿನ್ನರ್. ಪೀಟರ್ ಈಸ್ ನಾಟ್ ಅ ವಿನ್ನರ್. ಪೀಟರ್ ಈಸ್ ಅ ಚೀಟರ್. ಚೀಟರ್ ಪೀಟರ್. ನಾನು ಹೇಳಿದ್ದೆ, ರೂಲ್ಸ್ ಪ್ರಕಾರ ಚೀಟರ್ ಏನಾದರೂ ಸಿಕ್ಕಾಕೊಂಡ್ರೆ ಅವನ ಕತೆ ಮುಗೀತು. ಈ ರೂಮಿನ 4 ಕಡೆನೂ CCTV ಕ್ಯಾಮ್ರಾಸ್ ಇದೆ. ನಾನು ಸುಮ್ಮನೆ ಬಿಗ್ ಡ್ಯಾಡಿ ಆಗಲಿಲ್ಲ. ಈ ಕ್ಯಾಮ್ರಾ ಎಲ್ಲದನ್ನು ಸೆರೆ ಹಿಡಿಯುತ್ತೆ. ಜಸ್ಟೇನ್, ನೋಡಿದ್ರ? ಇದು ನಿನ್ನ ಕ್ಯಾಮ್ರಾ ಟ್ರಿಕ್ ಕೂಡ ಆಗಿರ್ಬೋದು, ಪ್ರೂಫ್ ಅಲ್ಲ. ಪ್ರೀತಿಯಲ್ಲಿ ಕುರುಡ್ರಾಗ್ತಾರೆ ಅಂತ ನಾನು ಕೇಳಿದ್ದೆ. ಇವತ್ತು ನೋಡು ಆಯ್ತು. ಸರಿ, ನಿನ್ ಖುಷಿಗೋಸ್ಕರ ಅದನ್ನು ಪ್ರೂವ್ ಮಾಡ್ತೀನಿ. ಮೈಕಲ್. ಎಸ್ ಸರ್. ಚೆಕ್ ಮಾಡು ಇವನ್ನ. ಹಾ. ಕಾರ್ಡ್ ಇವನ್ ಲೆಫ್ಟ್ ಹ್ಯಾಂಡಲ್ ಇದೆ. ಇವನ್ ಕೈಯಲ್ಲಿ ಟ್ಯಾಟೂ ಇದೆ, ಅದು ಕಾರ್ಡಿನ ವಿರುದ್ಧವಾದ ಸೈಡು. ವಾಟ್? ಜೂಲಿ, ಏನ್ ಮಾಡ್ತಿದ್ಯಾ? ಡ್ರಾಯಿಂಗ್ ಮಾಡ್ತಿದ್ದೀನಿ. ನೋಡಿಲಿ, ರಿಯಲ್ ಟ್ಯಾಟೂ ಅನಿಸ್ತಿದೆ ಅಲ್ಲ? ನನ್ಗೂ ಒಂದ್ ಡ್ರಾಯಿಂಗ್ ಬರೀತ್ಯಾ? ಇದು ಸಾಧ್ಯನೇ ಇಲ್ಲ.
ಜೂಜಾಟದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಿಗ್ ಡ್ಯಾಡಿ. ನಿನ್ನನ್ ಸೋಲ್ಸಕ್ಕೋಸ್ಕರ ನಾನ್ ಜಾಸ್ತಿ ಏನ್ ಕಷ್ಟಪಡ್ಲಿಲ್ಲ. ಇದೆಲ್ಲ ಹೇಗ್ ಮಾಡ್ದೆ ನೀನು? ನಾನೇ ಬೇಕು ಅಂತ ಬ್ಲಫ್ ಮಾಡ್ದೆ, ಬ್ಲೈಂಡ್ ಆಡ್ದೆ, ನಿನ್ನೆದ್ರಿಗೆ ಸೋತಿರೋ ತರ ನಾಟಕ ಮಾಡ್ದೆ. ಯಾಕಂದ್ರೆ ನೀನು ಆಕಾಶಕ್ಕೆ ಏರ್ಲಿ ಅಂತ, ನಾನ್ ಚೀಟಿಂಗ್ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಅಪಾದನೆ ಮಾಡ್ಲಿ ಅಂತ ನಾನೇ ನಿನ್ನ ಮೇಲೆ ಕೇಳಿಸಿದ್ದು. ನಂದಲ್ಲ, ನಿನ್ನ ಓವರ್ ಕಾನ್ಫಿಡೆನ್ಸೇ ನಿನ್ನ ಮುಳುಗ್ಸಿರೋದು. ಇದೆಲ್ಲ ನನ್ ಪ್ಲಾನೇ ಆಗಿತ್ತು. ಹೇಗನ್ನಿಸ್ತು ನನ್ ಮೈಂಡ್ ಗೇಮ್? ತುಂಬಾ ಜನರ ಜೀವನನ ನರ್ಕ ಮಾಡಿದ್ಯಾ ನೀನು. ನೀನು ಕೂಡ ಅದೇ ನರ್ಕಕ್ಕೆ ಹೋಗೋದಕ್ಕೆ ತಯಾರಾಗು. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.